ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗುಲಾಬ್ ಶಾ ಅಂತೇಳ್ಬಿಟ್ಟು, ಊರು ಬೆಂಗಳೂರು ಭಾಗದವರು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಗಂಡನ ಗೂಟ ನಿಗುರುತ್ತಿಲ್ಲ, ಸಹಾಯ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಕೆಲಸ ಲೂಲು ಮಾರ್ಕೆಟ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸಂಬಳ ಪ್ರತಿ ತಿಂಗಳಿಗೆ 38,000 ಸಿಗುತ್ತೆ, ಆದರೆ ಸುಖ ಇಲ್ಲ ಅಂತೇಳಿ ಅದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇದರ ಜೊತೆಗೆ ಸ್ನೇಹಿತರೆ, ಇವರ ಬಳಿ ಇರುವ ಹಿಂಡೈ ಕ್ರೇಟಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೊನೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಗಂಡನ ಗೂಟದಲ್ಲಿ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ, ಅತಿಯಾಗಿ ಸಿಗರೇಟ್ ಸೇದುವುದರಿಂದ ಶಕ್ತಿ ಕಳೆದುಕೊಂಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ಸ್ಮೋಕ್ ಮಾಡೋದ್ರಿಂದ ರಸದಲ್ಲಿ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತೇಳಿ ತಿಳಿಸಿರೋದು. ಇನ್ನು ಎರಡನೇದು, ಮದುವೆ ಆಗೋದಕ್ಕಿಂತ ಮುಂಚೆ ತುಂಬ ಜಟಕ ಹೊಡೆಯುತ್ತಿದ್ದರು, ಆಗಿನಿಂದ ಈ ಒಂದು ಸಮಸ್ಯೆ ಕಾಡುತ್ತಿದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಈ ಮಳೆಗಾಲದಲ್ಲಿ ತೂತಿಗೆ ಸುಖ ಇಲ್ಲದೆ ನಾನಿದ್ದೇನೆ, ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಗಂಡನ ಗೂಟದಲ್ಲಿ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಕರೆದಾಗ ಬಂದು ಸುಖವನ್ನು ಕೊಟ್ಟರೆ 3 ಲಕ್ಷ ಕೊಡುತ್ತೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದಾಗಿ, ನಾನು 8 ವರ್ಷದಿಂದ ಸೇವಿಂಗ್ಸ್ ಮಾಡಿಕೊಂಡು ಬಂದಿದ್ದೇನೆ, ಆ ಒಂದು ದುಡ್ಡು ಈ ಕೆಲಸಕ್ಕೆ ಉಪಯೋಗವಾಗುತ್ತೆ ಅಂತೇಳಿ ಖುಷಿ ಪಡ್ತಾ ಇದ್ದಾರೆ. ವಾರಕ್ಕೆ 2 ದಿನ ಓಯೋ ಬುಕ್ ಮಾಡಿ ಚೆನ್ನಾಗಿ ಕೇಳಿದರೆ ಮಾತ್ರ ದುಡ್ಡು ಕೊಡುತ್ತೇನೆ, ಇಲ್ಲಾಂದರೆ ಕೇವಲ 50,000 ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಇಷ್ಟ ಇದ್ದರೆ ಬಂದು ನೇರವಾಗಿ ಸುಖ ಕೊಡಿ ಅಂತೇಳಿ ಇದಿಷ್ಟು ಕರೆದಾಗ ಬಂದು ಸುಖವನ್ನು ಕೊಟ್ಟರೆ 3 ಲಕ್ಷ ರೂಪಾಯಿ ಕೊಡುತ್ತೇನೆ, ಇಲ್ಲದಿದ್ದರೆ 50,000 ಕೊಡುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಕೊನೆಯದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇವರ ಬಳಿ ಇರುವ ಹಿಂಡೈ ಕ್ರೇಟಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2018 ಆಗಿರುತ್ತೆ. ಇನ್ಸೂರೆನ್ಸು ಇನ್ನೂ ಕೂಡ ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿರೋದು, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 21,000 ಕಿಲೋಮೀಟರ್ ರನ್ ಆಗಿದೆ. ಇನ್ನು RTO ಬಂದ್ಬಿಟ್ಟು ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1591 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರುವಂಥದ್ದು. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2018 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಕೆಲವೊಂದು ಸ್ಪೆಸಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಎಂಜಿನ್ ಡಿಸ್ಪ್ಲೇಸ್ಮೆಂಟು ಮೊದಲೇ ತಿಳಿಸಿದಾಗೆ 1591 cc, ಪವರು 121 bhp. ಇನ್ನು ಸೀಟಿಂಗ್ ಕೆಪಾಸಿಟಿ 5, ಡ್ರೈವ್ ಟೈಪು FWD ಅಂತ ಅಳವಡಿಸಿದ್ದಾರೆ. ಮೈಲೇಜು 14.8 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಆಗಿರುತ್ತೆ. ಹಾಗೆ ಸೆಲ್ಲರ್ ಪ್ರೈಸ್ ಬಂದ್ಬಿಟ್ಟು 15,40,000 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದು ಸೈಡ್ ಆ್ಯಂಗಲ್ ಆಗಿರುತ್ತೆ, ಫ್ರಂಟ್ ವ್ಯೂ ಹಾಗೆ ಇಂಟೀರಿಯರ್ ಡಿಸೈನ್ ಬಗ್ಗೆನೂ ಕೂಡ ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿರೋದು. ಇದಿಷ್ಟು ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.